ಡಿಕೆಶಿ ವಾರ್ನಿಂಗ್, ತಂಡ ಹೊಡೆದ ಕೈ ಶಾಸಕರು. ಡಿಸಿಎಂ ಡಿಕೆಶಿ ಹಾಕಿದ ಲಕ್ಷ್ಮಣ ರೇಖೆ ನಾವು ದಾಟಲ್ಲ ಅಂತ ಹೇಳ್ತಾರೆ. ಡಿಕೆಶಿ ವಾರ್ನಿಂಗ್ಗೆ ತಂಡ ಹೊಡೆದಿದ್ದಾರೆ ಕೈ ಶಾಸಕರು. ಡಿಸಿಎಂ ಡಿಕೆಶಿ ಹಾಕಿದ ಲಕ್ಷ್ಮಣ ರೇಖೆ ನಾವು ದಾಟಲ್ಲ, ನಾವು ಪಕ್ಷ ಮತ್ತು ನಾಯಕರ ವಿರುದ್ಧ ಏನನ್ನೂ ಮಾತನಾಡಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ದು ಒಂದೇ ಅಜೆಂಡಾ, ಕ್ಯಾಬಿನೆಟ್ ರೀಶಫಲ್ ಮಾಡಿ. 2.5 ವರ್ಷ ಇದ್ದಾಗಲೇ ರೀಶಫಲ್ ಅಂತ ಹೇಳಿದ್ರಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. ಈಗ ನಾವು ಕೇಳುವ ಸಮಯ ಬಂದಿದೆ, ಸಚಿವ ಸ್ಥಾನ ಕೊಡಿ. ನಿನ್ನೆ ನಾವು ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನ ಭೇಟಿ ಮಾಡಿದ್ದೇವೆ. ಇಂದು ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡ್ತೇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ನಿನ್ನೆ ಅಷ್ಟೇ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ ಎಲ್ಲ ಶಾಸಕರಿಗೂ. 20ಕ್ಕೂ ಹೆಚ್ಚು ಶಾಸಕರು ದೆಹಲಿ ಟೂರ್ ಅನ್ನ ಬೆಳೆಸಿದ್ದಾರೆ. ಈಗ ಅವಶ್ಯಕತೆ ಇರಲಿಲ್ಲ, ಇದು ಸರಿಯಾದ ಸಮಯ ಅಲ್ಲ. ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಬೇಕಿತ್ತು, ಆಗ ಇದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು. ಡಿಕೆ ಶಿವಕುಮಾರ್ ಅವರ ಮಾತಿಗೆ ರಿಪ್ಲೈ ಏನಿದೆ ಅಲ್ಲಿ ಹೋಗಿರುವಂತಹ ಶಾಸಕರದು, ನಾವು ಪಕ್ಷ ಮತ್ತು ನಾಯಕರ ವಿರುದ್ಧ ಏನನ್ನೂ ಮಾತನಾಡಲ್ಲ ಅನ್ನುವಂಥದ್ದು. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಕೊಟ್ಟಿರುವಂತಹ ಹೇಳಿಕೆ ಇದು. ನಾವೇನು ಕೇಳ್ತಾ ಇದ್ದೀವಿ, ನಮಗೆ ಸಚಿವ ಸ್ಥಾನ ಬೇಕು, ಅದನ್ನು ಕೊಡಿ ಸಾಕು. 2.5 ವರ್ಷ ಅಂತ ಹೇಳಿದರೆ 2.5 ವರ್ಷ ಹೋಗಿ 3 ವರ್ಷ ಆಯಿತು. ಈಗಲೂ ಸಹಿತ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥದ್ದು ಅಶೋಕ್ ಪಟ್ಟಣ್ ಅವರ ಹೇಳಿಕೆ. ನೋಡಿ, ಒಂದ್ ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತ ಅಂದರೆ ಕ್ಯಾಬಿನೆಟ್ ರೀಶಫಲ್ ಅಲ್ಲಿ ಹಿರಿಯ ಶಾಸಕರು ನಮಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿ ಟೂರನ್ನು ಬೆಳೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ್ರು. ಅದೇ ರೀತಿಯಾಗಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾರನ್ನ ಸಹಿತ ಇವತ್ತು ಭೇಟಿ ಮಾಡಬೇಕು, ಚರ್ಚೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ, ರಾಜಕಾರಣದಲ್ಲಿ ಶಾಸಕರ ದೆಹಲಿ ಟೂರ್ ಒಂದು ರೀತಿಯಾಗಿ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಏನು ಮಾತನಾಡಿದ್ರು ನಿನ್ನೆ, ಇದು ಸಮಯ ಆಗಿರಲಿಲ್ಲ, ಇದು ಈ ರೀತಿಯಾಗಿ ಕೇಳುವಂಥ ಸಮಯ ಅಲ್ಲ, ಪಂಚರಾಜ್ಯಗಳ ಚುನಾವಣೆ ಇದೆ, ಚುನಾವಣೆ ಮುಗಿಬೇಕು, ಅದಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದೀನಿ, ಸಿಎಂ ಬಗ್ಗೆ ಮಾತನಾಡ್ತಾ ಇಲ್ಲ, ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ರೀತಿಯಾದ ತಗಾದೆ ತೆಗೆದಿಲ್ಲ. ಇಂಥದ್ರಲ್ಲಿ ಇವರು ಈಗ ತಗಾದೆ ತೆಗೆದುಕೊಂಡು ದೆಹಲಿಗೆ ಹೋಗುವಂಥ ಅವಶ್ಯಕತೆ ಏನಿತ್ತು ಅಂತ ಡಿಕೆ ಶಿವಕುಮಾರ್. ಈ ಹಿಂದೆನೆ ದೆಹಲಿಗೆ ಏನು ಹೋಗ್ತಾರೆ ಡಿಕೆ ಶಿವಕುಮಾರ್, ಹೈಕಮಾಂಡ್ನ ಭೇಟಿ ಮಾಡ್ತಾರೆ. ಆಗಲೇ ಒಂದು ನಿರ್ಣಯಕ್ಕೆ ಬಂದುಬಿಟ್ಟಿದ್ರು, ಪಂಚರಾಜ್ಯಗಳ ಎಲೆಕ್ಷನ್ ಇದೆ, ಅದ್ರ ಜೊತೆಗೆ ಬೈ ಎಲೆಕ್ಷನು ಇತ್ತು. ಸೊ ಬೈ ಎಲೆಕ್ಷನು, ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಲಿ, ನಂತರ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂಥದ್ದು. ಹಾಗಾಗಿನೇ ಡಿಕೆ ಶಿವಕುಮಾರ್ ಅವರು ಗಪ್ ಚುಪ್ಪಾಗಿದ್ದಾರೆ ಈಗ. ಬಟ್ ಶಾಸಕರು ಮಾಡಿರುವಂಥ ಈ ಒಂದು ನಿರ್ಧಾರ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ. ಬೇರೆ ರಾಜ್ಯದಲ್ಲಿ ಇದನ್ನ ಬಳಕೆ ಮಾಡಿಕೊಂಡು ಮಾತನಾಡ್ತಾರೆ, ಬೇಡ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ನಿಲುವು.